ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಟ್ಯೂಸ್ಡೇ ಮಾರ್ನಿಂಗ್ ಸ್ಟಾರ್ಟ್ ಒಂದು ಕಾಟ ಏನಂದರೆ ಎದ್ದೊಳ್ತಿದ್ದಂಗೆ ನಮಸ್ಕಾರ ಮಾಡು ಅಂತ ಅಂದರೆ ಹೋಗಿ ನೀನು ಬಂದ್ರೇ ನಮಸ್ಕಾರ ಮಾಡೋದು, ನೀನು ಎತ್ಕೊಂಡ್ರೇ ನಮಸ್ಕಾರ ಮಾಡೋದು ಅಂದ್ಬಿಟ್ಟು ಅವ್ರ ಜೊತೆ ಡ್ಯಾನ್ಸ್ ಬೇರೆ ಆಡ್ತವನೆ. ಆಮೇಲೆ ತಿಂಡಿ ಎಲ್ಲ ಮಾಡಿದ್ವಿ. ಮಧ್ಯಾಹ್ನಕ್ಕೆ ಚಿಕನ್ ಕೈಮಾ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡ್ಕೊಳ್ಳೋ ಅಂತ ಹೇಳಿದರೆ ನಮ್ಮಮ್ಮ ನನ್ನ ರೆಸಿಪಿ ಶೇರ್ ಮಾಡ್ಕೊಳ್ಳೋಷ್ಟು ಸ್ಟಾರ್ಟ್ ಮಾಡಿಕೊಂಡು ಅಡುಗೆನೇ ಮುಗಿಸ್ಬಿಟ್ಟಿದ್ರು. ಅದರಲ್ಲಿ ಅರ್ಧಂಬರ್ಧಂ ರೆಸಿಪಿ ಸಿಕ್ತು. ನೆಕ್ಸ್ಟ್ ಟೈಮ್ ಪೂರ್ತಿ ರೆಸಿಪಿನ ನಮ್ಮ ಅಮ್ಮನ ಮನೆಯಲ್ಲೇ ಶೇರ್ ಮಾಡ್ಕೊತೀನಿ. ಅದು ಗ್ರೈಂಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಗ್ರೈಂಡರಲ್ಲೇ ಮಾಡಿಕೊಟ್ಟಿದ್ರು. ಆಮೇಲೆ ಕೈಮಾ ಸಾಂಬಾರೆಲ್ಲ ಊಟ ಮಾಡಿಕೊಂಡು ನಾವು ಈ ಥರ ಎಲ್ಲ ರೆಡಿಯಾಗಿ ನಾವು ಹೊರಟಿದ್ದೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಮರ್ಮೇಡ್ ಶೋ ನಡೀತಾಯಿತ್ತು, ರೋಬೋಟಿಕ್ ಶೋ ಕೂಡ ನಡೀತಾಯಿತ್ತು. ನನ್ನ ಮಗನಿಗೆ ಮರ್ಮೇಡ್ ಶೋ ತೋರಿಸ್ಬೇಕು, ಹೇಗಿದ್ರು ಸಮ್ಮರ್ ಅಲ್ವಾ, ಅವನ್ನೆಲ್ಲರೂ ಕರ್ಕೊ ಹೋಗೋಣ. ಅವ್ರಿಗೆ ದಿನ ಎಲ್ಲರೂ ಕರ್ಕೊ ಹೋಗ್ತಾಯಿದ್ರೆ ಅವ್ರಿಗೂ ಒಂಥರ ಒಂಥರ ಚೆನ್ನಾಗಿ ಖುಷಿ ಪಡ್ತಾರಲ್ವ, ಅದರಿಂದನೇ ಕರ್ಕೊಂಡೋಗೋಣ ಅಂದ್ಬಿಟ್ಟು ನಾನು ಮಮ್ಮಿ ಪಾಪ ಆಟೋ ಮಾಡ್ಕೊಂಡು ಹೋದ್ವಿ. ನಿಜವಾಗ್ಲೂ ಯೂನಿಕ್ಕಾಗಿ ಮಾಡಿದ್ದಾರೆ ಮರ್ಮೇಡ್ ಶೋನ. ನಿಜವಾಗ್ಲೂ ಎಲ್ಲ ಮಕ್ಕಳೂ ಕರ್ಕೊಂಡೋಗಿ ತೋರಿಸಿ ತುಂಬ ಖುಷಿ ಪಡ್ತಾರೆ. ಒಂಥರ ಯೂನಿಕ್ ಸ್ಟೈಲಾಗಿ ಒಂಥರ. ಆಮೇಲೆ ಅವ್ರು ರಿಯಾಕ್ಟ್ ಮಾಡೋ ರೀತಿ ತುಂಬ ಚೆನ್ನಾಗಿತ್ತು, ಖುಷಿಯಾಯಿತು ಒಂಥರ ನೋಡಿದ್ದಕ್ಕೆ. ಅದೆಲ್ಲ ನೋಡ್ಕೊಂಡಾದ್ಮೇಲೆ ನಾನು ಮಮ್ಮಿ ಪಾಪ ಎಲ್ಲ ಒಂದು ಪೋಸ್ ಕೊಟ್ಕೊಂಡು, ಇನ್ನು ನನ್ನ ಮಗ ಅಷ್ಟೊಂದು ₹1,000 ಕೊಟ್ಟು ಜೀಪು ಬೈಕೆಲ್ಲ ಮನೇಲಿ ನಿಲ್ಲಿಸಿದ್ರು. ಹೊರಗಡೆ ಹೋದಾಗ ಅವ್ನು ಜೀಪು ಬೈಕ್ ನೋಡಿದ್ರೆ ನಾನು ಅದನ್ನೇ ಓಡಿಸ್ತೀನಿ ಅಂತಾನೆ. ಸರಿ ಆಯಿತು ಅಂತ ಅವನು ಕೂಡ ಜೀಪಲ್ಲೆಲ್ಲ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವನ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದು ಇದು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಆಮೇಲೆ ನಮ್ಮ ಮಮ್ಮಿನೂ ಕೂಡ ಹೇಗಿರು ಬಂದಿದ್ದೀವಲ್ಲ, ಮಲ್ಲಿಗೆ ಇಡ್ಲಿ ಮಸಾಲೆ ದೋಸೆ ಎಲ್ಲ ಟ್ರೈ ಮಾಡೋಣ ಬಾ, ಏನೋ ಮಾಡಿದಾರಲ್ಲ ಅಂತ ಅಂದರು. ಸರಿ ಆಯಿತು ಅಂತ ಅದನ್ನು ಕೂಡ ಟ್ರೈ ಮಾಡಿದ್ವಿ. ನನ್ನ ಮಗ ಬೈಕ್ ಬೇರೆ ನಿಲ್ಲಿಸ್ಬಿಟ್ಟು ಪೋಸ್ ಕೊಡ್ತಾಯಿದ್ದಾನೆ, ಫೋಟೋ ತೆಗಿ ಸ್ಯಾಂಡ್ವಿಚ್ ಜೊತೆ ಅಂತ. ಆಮೇಲಿಂದ ಅವ್ನಿಗೊಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಇನ್ನೇನೋ ಹೊರಡ್ತಾಯಿದ್ವಿ. ಅಷ್ಟೊತ್ತಿಗೆ ಇನ್ನು 7:10 ಆಗಿತ್ತು. ಇನ್ನು 7:30 ವಾಟರ್ ಮ್ಯೂಸಿಯಮ್ ಶೋ ಇದೆ, ವಾಟರ್ ಡ್ಯಾನ್ಸ್ದು ಅಂದರು. ಇನ್ನೇನು ನೋಡಿಕೊಂಡೇ ಹೊಂಟೋಗ್ಬಿಡೋಣ, ಹೇಗಿದ್ರು ಎಕ್ಸಿಬಿಷನ್ ಸ್ಟಾರ್ಟ್ ಆದಾಗಲಿಂದ ನೋಡೇ ಇಲ್ವಲ್ಲ, ಒಟ್ಟಿಗೆ ನೋಡಿಕೊಂಡೇ ಹೋಗೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಕೂಡ ನೋಡಿ ತುಂಬ ಖುಷಿ ಆಯಿತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.